ನಾನು 14 ಇಯರ್ಸ್ ನೆಕ್ಸ್ಟ್ ಆ ಊರಿಗೆ ಹೋಗ್ತಿದ್ದೇನೆ. ನನ್ನ ಅಮ್ಮನ ಊರು ಅಮ್ಮ ಬೆಳೆದ ನೋಡಿ. ನನ್ನ ಹ್ಯಾಂಡ್ಸಮ್ ಅಣ್ಣ ಯಾರಾದರೂ ಹುಡುಗಿ ಇದ್ರೆ ಹೇಳಿ. ನನ್ನ ಅಮ್ಮಂದು ಜೆರಾಕ್ಸ್ ಕಾಪಿ ಸೇಮ್ ನನ್ನ ಅಮ್ಮ ಇದ್ದಿದ್ರೆ ಹೀಗೆ ಇರ್ತಿದ್ರು ಮೋಸ್ಟ್ಲಿ. ಅಕ್ಕ ಬಂದಿದ್ದಾರೆ ಮಹಾರಾಷ್ಟ್ರದಿಂದ, ಹೇಳಿರ್ಲಿಲ್ಲ ಇವಳು ಬರ್ತೇನೆ ಅಂತ. ಅಳ್ತಾರೆ ಈಗ ಮೋಸ್ಟ್ಲಿ. ಅಕ್ಕ ಆ್ಯಕ್ಚುಲಿ ಈ ಸ್ಯಾರಿ ಉಂಟಲ್ಲ, ಆಶಮ್ಮ ಅಂತ ಹೇಳಿ ನಮ್ಮ ಮನೆಗೆ ಬಂದಿದ್ರು. ನಾನು ಅವರ ಮನೆಗೆ ಹೋಗಿದ್ದಲ್ಲ, ಅವ್ರು ಕೊಟ್ಟದ್ದು ಲಾಸ್ಟ್. ಅರುಣೋದಯದ ಸೂರ್ಯನ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಶ್ರಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಮಾರ್ಚ್ 22ಕ್ಕೆ ಯಾರೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮಾರ್ಚ್ 22ಕ್ಕೆ ಯಾರೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಾನು ಮತ್ತು ಗಣಿ ಇವತ್ತು ನನ್ನ ಚಿಕ್ಕಮ್ಮಂದು ಮನೆ ಗೃಹ ಪ್ರವೇಶಕ್ಕೆ ಹೊರಟಿದ್ದೇವೆ. ಬೆಳಿಗ್ಗೆ ಬೇಗ ಹೊರಟ್ವಿ, 6 ಗಂಟೆಗೆ ಹೊರಟು. ಈಗ ಒಂದು ಕಡೆ ಸ್ಟಾಪ್ ಮಾಡಿದ್ವಿ. ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಅಂತ, ಮನೆಯಿಂದ ಹೊರಡುವಾಗಲಿ ಕತ್ತಲಿತ್ತು, ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ. ಇಲ್ಲಿ ನಮ್ಮ ಮನೆಯಿಂದ ಅಲ್ಲಿಗೆ 93 ಕಿಲೋಮೀಟ್ರ್ ಉಂಟು. ನಾವಿಬ್ಬರು ಬೈಕಲ್ಲಿ ಹೋಗ್ತಾ ಇದ್ದೇವೆ. ಹಾಗೆ ಈಗ ಒಂದು ಸ್ಟಾಪ್ ತಗೊಂಡು ಸ್ವಲ್ಪ ಆರಾಮ ಅಂತ ಅನಿಸಿತ್ತು ನನಗೆ. ಅಷ್ಟು ದೂರ ಸ್ವಲ್ಪವೇ ಬಂದದ್ದೊಂದು ಕಾಲು ಭಾಗ ಸಾಗಲಿಲ್ಲ ಬಂದು, ಅದು ಕೂಡ ಸಾಕಾಯಿತು. ಇನ್ನೂ ಸಹ ಉಂಟು ಸುಮಾರು ದೂರ. ನಾವೊಂದು 8 ಗಂಟೆ ಒಳಗೆ ರೀಚ್ ಆಗುವ ಪ್ಲ್ಯಾನಲ್ಲಿ ಇದ್ದೇವೆ. ಇವರೆಷ್ಟೊತ್ತಿಗೆ ತಲುಪಿಸ್ತಾರೆ ಅಂತ ನೋಡಬೇಕಷ್ಟೇ. ಹಾಗೆ ನೋಡುವ. ಮತ್ತು ಅಕ್ಕನವರೆಲ್ಲ ಆಲ್ರೆಡಿ ರೀಚ್ ಆಗಿದೆ. ನನ್ನ ಪುಚ್ಚಕ್ಕನ ವ್ಲಾಗಲ್ಲಿ ನೀವು ನೋಡಿರ್ಬೋದು, ಕೆಲವರು ಪುಚ್ಚಕ್ಕನ ವ್ಲಾಗ್ ನೋಡ್ತಿದ್ದೀರಲ್ಲ. ಹಾಗೆ ಮತ್ತೊಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ, ನಾನು 14 ಇಯರ್ಸ್ ನೆಕ್ಸ್ಟ್ ಆ ಊರಿಗೆ ಹೋಗ್ತಿದ್ದೇನೆ. ನನ್ನ ಅಮ್ಮನ ಊರು ಅಮ್ಮ ಬೆಳೆದಂಥ ಊರು. ನನ್ನ ಅಪ್ಪ ಮನೆಯಿಂದಲೇ ಮದುವೆ ಮಾಡಿ ಅಮ್ಮ ನಾನು ಕರ್ಕೊಂಡು ಬಂದದ್ದು. ಹಾಗೆ ಆ ಅಮ್ಮ ಅಂದು ನೆಕ್ಸ್ಟ್ ನಾನು ಹೋಗಲಿಕ್ಕೆ ಆಗಲೇ ಇಲ್ಲ. ಅಂದರೆ 6ನೇ ಕ್ಲಾಸನ್ನು ನೆಕ್ಸ್ಟ್ ದೊಡ್ಡಕ್ಕ ಬರುವಾಗ ಕರ್ಕೊಂಡು ಹೋಗ್ತಿಲ್ಲ. ಆಮೇಲೆ ನೆಕ್ಸ್ಟ್ ಏನೋ ಸ್ಟಾಪ್ ಆದ ಆಮೇಲೆ ಹೋಗಲಿಕ್ಕೆ ಆಗಲೇ ಇಲ್ಲ. ಅಲ್ಲಿ ಹೋಗುವಂಥ ಆಪರ್ಚುನಿಟಿಯೇ ಸಿಗಲಿಲ್ಲ ನನಗೆ. ಹಾಗೆ ಸುಮಾರು ವರ್ಷದ ನಂತರ ಹೋಗ್ತಿದ್ದೇನೆ. ಸುಮಾರು ವರ್ಷ ಅಂತೇಳಿದರೆ 14 ವರ್ಷ ಆಗಿದೆ ನಾನು ಹೋಗದೆ. ಹಾಗೆ ಏನೋ ಒಂಥರ ಮೊದಲಿನದೇ ನನಗೆ ನೆನಪಾಗ್ತದೆ. ಅಂದರೆ ಮೊದಲಿದು ಆ ಮನೆ, ಮತ್ತು ರೋಡ್ ಸೈಡ್ ಅಂಗಡಿಗಳು, ಮತ್ತು ಗೇರು ಬೀಜದ ತೋಪು, ಅದೆಲ್ಲ ನೆನಪಾಗ್ತದೆ. ಬಟ್ ಅದೆಲ್ಲ ಇಲ್ಲ ಅಂತ ಇವಾಗ ಫುಲ್ ಚೇಂಜ್ ಆಗಿದೆ. ಅಕ್ಕ ನಾವು ವ್ಲಾಗಲ್ಲಿ ನೋಡಬೇಕಾದ್ರೆ ಫುಲ್ ಚೇಂಜ್ ಆಗಿದೆ. ಹಾಗೆ ನೋಡುವ ಅಲ್ಲಿ ಯಾರೆಲ್ಲ ಸಿಗ್ತಾರೆ, ಮಾತಾಡಿಸುವ ಎಲ್ಲರನ್ನು ಕೂಡ. ಹಾಗೆ ಇಲ್ಲಿ ಒಂದು ಪ್ಲೇಸ್ ಕೂಡ ನಮಗೆ ಬ್ಯೂಟಿಫುಲ್ ಅಂತ ಅನಿಸಿತು. ನಾನು ನೇಚರನ್ನು ಇಷ್ಟಪಡೋಳಲ್ಲ, ಹಾಗೆ ಇವರಿಗೆ ಸಹ ಇಷ್ಟ ಅಂತ ಅನಿಸಿತು. ಇವರೇ ನಿಲ್ಲಿಸಿದ್ರು ವ್ಲಾಗ್ ಸ್ಟಾರ್ಟ್ ಮಾಡು ಅಂತ ಹೇಳಿ. ಹಾಗೆ ಸನ್ರೈಸ್ ಕೂಡ ಆಗ್ತಾ ಉಂಟು ನೋಡಿ. ಹಕ್ಕಿಗಳದ್ದು ಚಿಲಿಪಿಲಿ ಕಲರವ ಕೇಳಿಸ್ಲಿಕ್ಕಿಲ್ಲ, ಯಾಕಂದರೆ ರೋಡಲ್ಲಿ ವಾಹನಗಳ ಸದ್ದೆ ಜಾಸ್ತಿ. ಅದು ಕೂಡ ಬ್ಯೂಟಿಫುಲ್ ನೇಚರ್ ನೋಡಿ. ಫ್ಲವರ್ ಮಾರ್ಕೆಟಿಂದ ಇದು ಮಂಗಳೂರು ಮಲ್ಲಿಗೆ ತಗೊಂಡ್ವಿ. ನನಗೆ ಮುಡಿಲಿಕ್ಕೆ ನನಗಿದು ಇಷ್ಟ, ತುಂಬ ಇಷ್ಟ. ಮಂಗಳೂರಿನ ಹುಡುಗಿಯರಿಗೆ ಎಲ್ರಿಗೂ ಸಹ ಈ ಮಲ್ಲಿಗೆ ಅಂದರೆ ಇಷ್ಟ ಇರ್ತದೆ. ಹಾಗೆ ಫಂಕ್ಷನಲ್ಲಿ ಇದೊಂದು ಮುಡಿಲಿಲ್ಲದ್ರೆ ಆ ದಿವಸ ವೇಸ್ಟ್ ಅಂತ. ಹಾಗೆ ನನಗೆ ಇಷ್ಟ ಇದು ತುಂಬ. ನನಗೆಲ್ಲ ಇಷ್ಟ ಅಂತ ಕಮೆಂಟಲ್ಲಿ ಹೇಳಿ ಆಯಿತಾ. ನಾವು ಸಣ್ಣ ಇರುವಾಗ ಅಜ್ಜಿ ಮನೆ ಅಂತ ಹೇಳಿ ಹೋಗ್ತಿದ್ದದ್ದು ಇಲ್ಲಿಗೆ ಮಾತ್ರ. ನನ್ನ ದೊಡ್ಡಕ್ಕ ಮದುವೆಯಾಗಿ ಹೋದ ನೆಕ್ಸ್ಟ್ ದೊಡ್ಡಕ್ಕ ರಜೆಗೆ ಅಂತ ಹೇಳಿ ಒಂದು 10-15 ದಿವಸಕ್ಕೆ ಮನೆಗೆ ಅಂತ ಬರ್ತಿದ್ಲು. ಆವಾಗ ನಮ್ಮನ್ನು ಸಹ ಚಿಕ್ಕಮ್ಮನ ಮನೆಗೆ ಅಲ್ಲಿ ಕರ್ಕೊಂಡು ಬರ್ತಾಯಿದ್ಲು. ನಾವು ಬಸ್ಸಲ್ಲಿ ಬರ್ತಿದ್ದದ್ದು, ನಾನು, ಪುಚ್ಚಕ್ಕ, ಅಪ್ಪು ಮತ್ತು ದೊಡ್ಡಕ್ಕ. ಅದೆಲ್ಲ ಸುಮಾರು ನೆನಪಾಗ್ತದೆ ಇವಾಗ ನೋಡುವಾಗ. ಸೊ ನಾವು ತಲುಪಿದ್ವಿ. ತುಂಬ ಚೇಂಜ್ ಆಗಿದೆ ಅಂತ. ಮುಂಚೆ ಇಲ್ಲಿಂದೆಲ್ಲ ಹೋಗಲಿಕ್ಕೆ ಆಗ್ತಿತ್ತು, ಇವಾಗ ಇಲ್ಲಿಂದ ಹೋಗಲಿಕ್ಕೆ ಆಗಲ್ಲ ಮೋಸ್ಟ್ಲಿ. ಇಲ್ಲೇ ಎಂತೆಂತೆಲ್ಲ ಹಳೆ ಕಟ್ಟಡ ಎಲ್ಲ ಇತ್ತು, ಅದೆಲ್ಲ ಎಂತ ಇಲ್ಲ ಅಂತ. ತಾಳೆ ಗಿಡ ಎಲ್ಲ ಉಂಟು, ತಾಳೆ ಮರ. ಇಲ್ಲಿಂದ ಒಂದು ಕಡೆಯಿಂದ ಹೋಗ್ಲಿಕ್ಕೆ ಆಗ್ತಿತ್ತು, ಬಟ್ ಇವಾಗ ಇದೆಲ್ಲ ಗಿಡ ಎಲ್ಲ ಉಂಟಪ್ಪ. ಎಂತ ಫುಲ್ ಚೇಂಜ್ ಆಗಿದೆ.
ಗಳಿ ನೋಡಿ ನನ್ನ ಹ್ಯಾಂಡ್ಸಮ್ ಅಣ್ಣ ಯಾರಾದರೂ ಹುಡುಗಿ ಇದ್ರೆ ಹೇಳಿ. ಇದು ನನ್ನ ವ್ಯಾಪಾರ ಸಮಸ್ಯೆ ತಾಂಡ ಬೆಳಿಗ್ಗೆ ಈಗ ತಿಂಡಿ ತಿಂತಾ ಇದ್ದೇವೆ. ಇಲ್ಲಿ ಬಡಿಸ್ತಾ ಇದ್ದಾರೆ. ನನ್ನ ಪುಚ್ಚಕ್ಕ ಮತ್ತು ಅಚ್ಚಕ್ಕ ಇಬ್ಬರು ಕೂಡ ನೋಡಿ, ಅವರಿಗೆ ಓದಲೆಲ್ಲ ಇದೆ ಕೆಲಸ. ಇದು ನನ್ನ ಮೌಶಿ ಹಾಯ್ ಕರಿಯಕ್ ಮಾಲೆ. ನನ್ನ ಅಮ್ಮಂದು ಜೆರಾಕ್ಸ್ ಕಾಪಿ ಸೇಮ್ ನನ್ನ ಅಮ್ಮ ಇದ್ದಿದ್ರೆ ಹೀಗೆ ಇರ್ತಿದ್ದು ಮೋಸ್ಟ್ಲಿ. ಅಚ್ಚಕ್ಕ ಮತ್ತು ಪುಚ್ಚಕ್ಕ ಅಲ್ಲಿ ನೋಡಿ ತರಕಾರಿ ಕಟ್ ಮಾಡ್ತಾ ಇದ್ದಾರೆ. ಇವರು ನನ್ನ ಮಾವನ ಮಕ್ಕಳು. ಆ ಕಡೆ ನೋಡಿ ಪುಚ್ಚಕ್ಕ ಬರ್ತಾಳೆ ಈಗ. ಫುಲ್ಲು ಕಟ್ಟಿಂಗ್. ಅಣ್ಣನವರ ಹೊಸ ಮನೆ ಗೃಹ ಪ್ರವೇಶ ಕಾರ್ಯಕ್ರಮ. ನಾನು ಹೇಳಿದ್ದೆಲ್ಲ ಅಣ್ಣ ಓಲ್ಡ್ ಎಲ್ಲ ಕಲೆಕ್ಷನ್ ಮಾಡ್ತಾನೆ ಅಂತ ನಮ್ಮಲ್ಲಿ ಸಹ ಬಂದು ಕೇಳ್ತಿದ್ದ ಅಂತ ಇದೆ ನೋಡಿ. ಎಲ್ಲ ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾನೆ. ಕಿಚನ್ ತುಂಬ ಚೆಂದ ಉಂಟು. ಹಾಯ್ ಅಕ್ಕ. ಮ್ಯಾಚಿಂಗ್ ನೋಡಿ ಅಕ್ಕ ಬಂದಿದ್ದಾರೆ ಮಹಾರಾಷ್ಟ್ರದಿಂದ. ಹೇಳಿರ್ಲಿಲ್ಲ ಇವಳು ಬರ್ತೇನೆ ಅಂತ. ಹೇಳ್ತಾರೆ ಈಗ ಮೋಸ್ಟ್ಲಿ ಅಕ್ಕ ಒಬ್ರು ಬರ್ಲಿಲ್ಲ ಅಂತ ಪಾಪ ಕಾಯ್ತಾ ಇದ್ರು. ಮಾವಶಿ ರಡ್ತಾ ಶಿವಂ ವಾಸ್ತು ಆದಿತ್ಯಾದಿ ನವಗ್ರಹ ಶಿವಕರ ಮೇಷಾದಯೋ ರಾಶಯೋ ನಕ್ಷತ್ರಾಣಿ ಸಯೋಗಗಾಸ್ತದಿದಯಃ ತದ್ದೇವತಾ ಸದ್ಗಣ ಆಸಾದ್ಯಾರತವಸ್ತದೈವ ದಿವಸ. ಗೈಸ್, ಇದು ಇವತ್ತು ನನ್ನ ಔಟ್ಫಿಟ್. ಆ್ಯಕ್ಚುಲಿ ಸ್ಯಾರಿ ಉಂಟಲ್ಲ, ಆಶಮ್ಮ ಅಂತ ಹೇಳಿ ನಮ್ಮ ಮನೆಗೆ ಬಂದಿದ್ರು. ನಾನು ಅವರ ಮನೆಗೆ ಹೋಗಿದ್ದಲ್ಲ, ಅವ್ರು ಕೊಟ್ಟದ್ದು ಲಾಸ್ಟ್ ಇಯರ್ ಮೇಯಲ್ಲಿ ಕೊಟ್ಟದ್ದು. ಹೊಲಿಸಿ ಉಡುವಷ್ಟು ನನಗೆ ಯಾವುದೇ ಪ್ರೋಗ್ರಾಮ್ ಆಗಲಿ ಫಂಕ್ಷನ್ ಆಗಲಿ ಸಿಕ್ಕಿರಲಿಲ್ಲ. ಹಾಗೆ ಒಂದು ತಿಂಗಳ ಹಿಂದೆ ಹೊಲಿಸಿದೆ, ಈಗ ಹುಟ್ಟದ್ದು. ಹಾಗೆ ನನ್ನ ಇದಕ್ಕೆ ಮ್ಯಾಚ್ ಆಗೋಗಿ ಇವರು ಕೂಡ ಹಾಕಿದ್ದಾರೆ. ಗನ್ನಿ ಗಳಿ ಮ್ಯಾಚಿಂಗ್ ಹಾಕಿದ್ದಾರೆ ನೋಡಿ. ಈಗ ಅವಳಿ ನನ್ನ ಬೆಂಗಳೂರಿನ ಅಕ್ಕ ಕೂಡ ಬಂದಿದ್ದಾಳೆ. ಮತ್ತು ಇದು ಪುಚ್ಚಕ್ಕ, ನಿಮ್ಗೆ ಗೊತ್ತಿರ್ಬೋದು, ಲಾಗರ್ ಸಮಿ. ಹರಿನಾರಾಯಣ ಹರಿನಾರಾಯಣ ಹರಿ ಕುಣಿದ ನಮ್ಮ ಹರಿ ಕುಣಿದ. ಜ್ಯೋತಿ ಬೆಳಗಿ ಬರಲಿ ಅರುಣೋದಯದ ಸೂರ್ಯನ ತೆರದಿ ಮಂಗಳಮಯವಿರಲಿ. ಜ್ಯೋತಿ ಬೆಳಗಿ ಬರಲಿ, ಜ್ಯೋತಿ ಬೆಳಗಿ ಬರಲಿ. ಅರುಣೋದಯದ ಸೂರ್ಯನ ತೆರದಿ ಅರುಣೋದಯದ ಅರುಣೋದಯದ ಸೂರ್ಯನ ತೆರದಿ ಮಂಗಳಮಯವಿರಲಿ. ಜ್ಯೋತಿ ಬೆಳಗಿ ಬರಲಿ ಅರುಣೋದಯದ ಸೂರ್ಯನ ತೆರ.
ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಸಿಕ್ಕಿದ್ದಾರೆ ಇಲ್ಲಿ. ಇದು ಅಕ್ಕಂದು ಓಲ್ಡ್ ಫ್ರೆಂಡ್ಸ್, ಈಗ ರಿಯೂನಿಯನ್ ಆಗ್ತಾ ಉಂಟು ಸುಮಾರು ವರ್ಷಗಳ ನಂತರ. ಇವರು ಮೂವರು ಫ್ರೆಂಡ್ಸ್ ಅಂತೆ ಮುಂಚೆ, ಹಾಗೆ ಫ್ರೆಂಡ್ಸ್ ಅಂತೆ ಅವರು. ಅವ್ರದ್ದು ರಿಯೂನಿಯನ್ ಆಗಿದೆ ಸುಮಾರು ವರ್ಷಗಳಾದ ನಂತರ. ಇವರು ಮೂವರು ಓಲ್ಡ್ ಫ್ರೆಂಡ್ಸ್, ರಿಯೂನಿಯನ್ ಆಗಿದೆ ನೋಡಿ. ದೊಡ್ಡಕ್ಕ ಮತ್ತೆ ಇವರು ರತಿ ಅಕ್ಕ. ನಿಮ್ಮ ಹೆಸರಿಗೆ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ನೀವು ಸಹ ಹೋಗಿ. ಅವ್ರು ಸಹ ಫ್ರೆಂಡ್ ಅಂತೆ, ಅವ್ರದ್ದು ಸಹ ರಿಯೂನಿಯನ್ ಆಗಲಿ ಒಮ್ಮೆ. ಒಂದು ಹೈ ಮಾಡಿ. ಸಂದೇಶ್ ನಿಂದು ಫೇಮಸ್ ಡೈಲಾಗ್ ಹೇಳು. ಸಂದೇಶ್ ನಿಂದು ಫೇಮಸ್ ಡೈಲಾಗ್ ಹೇಳು. ಹೇಳು ಸಂದೇಶ್, ಹೇಳು. ಮಾಲೆ ಸೂಪರ್ ಉಂಟು. ಅವ್ರಿಗೆ ಮಾಮಿಗೆ ಬೇಕಂತೆ, ಕೊಡ್ತೀಯಾ? ಇಲ್ಲ. ಎಲ್ಲಿಂದ ತಗೊಂಡದ್ದು ಮಾಲೆ? ಎಲ್ಲಿಂದ? ಅಚ್ಚಕ್ಕ ಇವಳದು ಮಾಲೆ ಕೇಳುದು. ಈ ಅಚ್ಚಕ್ಕ. ಆಯ್ತು, ನಾವು ಹೊರಟ್ವಿ. ಬೈ ಬಾಯ್. ಇವರೆಲ್ಲ ಕೂಗ್ತಿದ್ದಾರೆ. ನನ್ನ ಅಣ್ಣಂದು ಮನೆ ನೋಡಿ, ಇಲ್ಲೇ ಮನೆ, ಇಲ್ಲೇ ರೋಡು, ಇಲ್ಲಿಂದಲೇ ಬಸ್ ಆಗ್ತದೆ. ನಾವು ಚಿಕ್ಕ ಇರುವಾಗ ಇಲ್ಲೆಲ್ಲೋ ನೀರು ಹಿಡಲಿಕ್ಕೆ ಬರ್ತಿದ್ವಿ, ಇಲ್ಲೆಲ್ಲೋ ಟ್ಯಾಪ್ ಇತ್ತು, ಈಗ ಇಲ್ಲ. ಹಾಗೆ ಅಕ್ಕನವರೆಲ್ಲ ಕೂಗ್ತಾ ಇದ್ದಾರೆ ನಾನು ಹೊರಡೋದು ನೋಡಿ. ಅವರೆಲ್ಲ ನಿಲ್ತಾ ಇದ್ದಾರೆ. ದೊಡ್ಡಕ್ಕ ನಾಳೆ ಮನೆಗೆ ಬರ್ತಿದ್ದಾಳೆ, ಹಾಗಾಗಿ ಒಂದು ಖುಷಿ ನನಗೆ ಹೋಗ್ಲಿಕ್ಕೆ ಈಗ ಮನೆಗೆ. ಇಲ್ಲ ನನಗೂ ಬೇಜಾರಾಗ್ತಿತ್ತು ಇವರೆಲ್ಲ ನಿಲ್ಲುವಾಗ ನಾನು ಹೋಗೋದು. ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೇವೆ.